ಹಾಯ್ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊತೀನಿ. ಇವಾಗ ಸಾಯಂಕಾಲದಿಂದ ನನ್ನ ಬ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಹುಷಾರಿಲ್ಲ, ಮೈಕೈ ನೋವು, ಜ್ವರ, ಕಾಲುಗಳು ನೋವು. ಸೊ ವಿಡಿಯೋ ಮಾಡೋಕ್ಕೆ ಆಗ್ತಾಯಿಲ್ಲ. ಸ್ವಲ್ಪ ದಾಸವಾಳ ಗಿಡ, ಗುಲಾಬಿ ಗಿಡ ಎಲ್ಲ ತಗೊಬಂದು ಹಾಕಿದ್ದೀವಿ. ಮಳೆ ಬೇರೆ ಬಂದಿದೆ, ಬಟ್ಟೆ ಅಂತೂ ಒಣಗ್ತಾನೇ ಇಲ್ಲ. ಸೊ ಸ್ವಲ್ಪ ಒಗ್ದು ಹಾಕಿದ್ದೀವಿ. ಇವಾಗೂ ಕೂಡ ಮೋಡ ಇದೆ, ಮಳೆ ಬರುತ್ತೇನೋ ಅನಿಸುತ್ತೆ. ಸೊ ಗಾಳಿಗೆ ಸ್ವಲ್ಪ ಒಣಗತ್ತೆ ಅಂದ್ಬಿಟ್ಟು ಒಗ್ದು ಹಾಕಿದ್ದೀನಿ. ಸೊ ನಮ್ಮ ಸ್ವೀಟಿ, ನಮ್ಮ ಮಲ, ನಮ್ಮ ರ್ಯಾಬಿಟ್, ಅವಳಿಗೆ ಪಾಪು ಅಂತ ಹೆಸರಿಟ್ಟಿದ್ದಾರೆ. ಸೊ ಪಾಪು ಮತ್ತು ಸ್ವೀಟಿ ಇಬ್ಬರು ಹೊರಗಡೆ ಕುತ್ಕೊಂಡಿದ್ದಾರೆ. ಅವಳಿಗೆ ಬಿಟ್ಟರೆ ಗಿಡನೆಲ್ಲ ತಿಂದಾಕ್ಬಿಡುತ್ತೆ ಮಲ, ರ್ಯಾಬಿಟ್ಟು. ಸೊ ಅದಕ್ಕೋಸ್ಕರ ಅದರಲ್ಲೇ ಇಟ್ಟಿದ್ದೀವಿ. ಸ್ವಲ್ಪ ಹೊತ್ತು ಎಲ್ಲರೂ ಇದ್ದಾಗ ಅಲ್ಲಿ ಹೊರಗಡೆ ಬಿಡ್ತೀವಿ ಅದನ್ನು. ಆಮೇಲೆ ಮತ್ತೆ ಅದರಲ್ಲೇ ಹಾಕಿ ಬೋನಲ್ಲೇ ಹಾಕಿರ್ತೀವಿ. ಸ್ವೀಟಿ ಅವಳನ್ನು ಕಾಯ್ಕೊಂಡಿದ್ದಾಳೆ. ಅವಳಿಗೇನಾದ್ರು ಹೊರಗಡೆ ಬಿಟ್ಟರೆ ಸ್ವೀಟಿ ಒಂದು ನಿಮಿಷ ಅಲ್ಲೆಲ್ಲೂ ನೆಲದ ಮೇಲೆ ಇರಲ್ಲ, ಆ ಥರ ಮಾಡ್ತಾಳೆ. ಇವಾಗ ನೋಡಿ ಅಲ್ಲೇ ಕುತ್ಕೊಂಡಿದ್ದಾಳೆ. ನಾನು ಸ್ವಲ್ಪ ಫುಲ್ ಡಲ್ಲಾಗಿಬಿಟ್ಟಿದ್ದೀನಿ, ಸುಸ್ತಾದಂಗೆ ಆಗಿಬಿಟ್ಟಿದೆ ನನಗೆ. ಸೊ ಡಿಮಾರ್ಟಿಂದ ಎಲ್ಲ ಮನೆಗೆ ಐಟಮ್ಸ್ ತೊಗೊಂಡು ಬಂದಿದ್ದರು. ಪಿನಾಯ್ಲ್ ತೊಗೊಂಡು ಬಂದಿದ್ದರು. ಅದೊಂದು ತುಂಬ ಗಟ್ಟಿಯಾಗಿರುತ್ತೆ ಪಿನಾಯ್ಲು. ಒಂದು ಬಾಟ್ಲಿಗೆ ಹಾಕಿಬಿಟ್ಟು ಒಂದು ಸ್ವಲ್ಪ ನೀರು ಹಾಕಿದರೆ ನಮಗೆ ಅದೊಂದು 3-4 ಡೇಸ್ ಬರುತ್ತೆ. ಯಾಕಂದರೆ ಸ್ವೀಟಿಗೋಸ್ಕರ, ಸ್ವೀಟಿ ಅಲ್ಲೆಲ್ಲ ಒಂದೊಂದು ಟೈಮಲ್ಲಿ ಎಲ್ಲೆಲ್ಲ ಸುಸು ಮಾಡಿರ್ತಾಳೆ. ಸೊ ಅದಕ್ಕೋಸ್ಕರ ಅವಳ ಬಟ್ಟೆ ಪದೇ ನಾವು ಅಲ್ಲೇ ಒರೆಸ್ತಾ ಇರಬೇಕಾಗುತ್ತೆ. ಅದಕ್ಕೋಸ್ಕರ ಅವಳಿಗೆ ಜಾಸ್ತಿ ಪಿನಾಯ್ಲು ತೊಗೊಂಡು ಬರ್ತೀವಿ ನಾವು, ಡೆಟಾಯ್ಲು, ಪಿನಾಯ್ಲು. ಹಾಗೆಯೇ ಇಲ್ಲಿ ಸ್ವಲ್ಪ ಏನದು ಕಾಳುಗಳೆಲ್ಲ ತರಿಸಿದ್ದೆ ನಾನು. ಒಂದು 7-8 ಥರದ ಕಾಳುಗಳು, ಎಲ್ಲ ಕಾಳುಗಳು ನೆನೆಸ್ಬಿಟ್ಟು ಸ್ವಲ್ಪ ನಮ್ಮ ಮನೆಯವರಿಗೆ ಮಾರ್ನಿಂಗು ತಿನ್ನೋಕ್ಕೆ ಬೇಕು ಅಂತ ಹೇಳ್ತಾಯಿದ್ರು. ಸೊ ಅದಕ್ಕೋಸ್ಕರ ತರಿಸಿದ್ದೀನಿ. ಹಾಗೆಯೇ ಡ್ರೈ ಫ್ರೂಟ್ಸು ತರಿಸಿದ್ದೀನಿ. ಅವರಿಗೆ ಫುಲ್ ಬಾಡಿ ಡಲ್ಲಾಗಿಬಿಟ್ಟಿದ್ದಾರೆ. ಅವರು ಬರೀ ಅನ್ನ ಒಂದೇ ತಿಂತಾರೆ. ಅನ್ನ ಅಂತ ಇದ್ದರೆ ಅದರಲ್ಲಿ ಏನು ಶಕ್ತಿ ಇರುತ್ತೆ? ಸೊ ಬೈತಾ ಇದ್ವಿ. ಅದಕ್ಕೂ ಮೊನ್ನೆ ಬ್ಲಡ್ ಟೆಸ್ಟ್ ಮಾಡಿದ್ರಿಂದ ಅವ್ರಿಗೆ ಬ್ಲಡ್ಡೇ ಇರಲಿಲ್ಲ ಮೈಯಲ್ಲಿ. ಸೊ ಅದಕ್ಕೋಸ್ಕರ ಎಲ್ಲ ತಿಂದ್ರಿ ಅಂತ ಹೇಳಿ ಬೈದಿದ್ದಕ್ಕೆ ಇವಾಗ ಎಲ್ಲ ತರಿಸ್ಕೊಂಡಿದ್ದಾರೆ ಕಾಳುಗಳು ಎಲ್ಲ. ಆಮೇಲೆ ದ್ರಾಕ್ಷಿ, ಖರ್ಜೂರ ಎಲ್ಲ ತೊಗೊಂಡು ಬಂದು ಕೊಟ್ಟಿದ್ದೀವಿ. ಬಾದಾಮು, ಕಿಸ್ಮಿಸ್ ಎಲ್ಲ. ಸೊ ಅದನ್ನೇ ಅಕ್ಷಯ್ ಚೆಕ್ ಮಾಡ್ತಾಯಿದ್ದ. ನೋಡಿ ಈ ಥರ ಕಾಳುಗಳು ಎಲ್ಲ ಈ ಥರ ಮಿಕ್ಸ್ ಮಾಡಿಟ್ರೆ ದಿನ ಒಂದು ಮುಷ್ಟಿ ಆಗೋಷ್ಟು ಫ್ರಿಜ್ ನೆನೆಸಿಟ್ರೆ ನೈಟಲ್ಲಿ ಬೆಳಗ್ಗೆ ಅದನ್ನು ತಿನ್ನಬಹುದು. ಹಾಗೆಯೇ ಡ್ರೈ ಫ್ರೂಟ್ಸು, ಅಂಜೂರ ಒಂದು ಸಿಕ್ಕಿಲ್ಲ. ಸೊ ಅಂಜೂರ ಒಂದು ತರಲಿಕ್ಕಾಗಿಲ್ಲ, ತೊಗೊಂಡು ಬರಬೇಕು. ಈ ಥರ ತಿನ್ನೋದ್ರಿಂದ ಸ್ವಲ್ಪ ಬಾಡಿ ಮೇಂಟೈನ್ ಮಾಡ್ಬೋದು ಅಂತ ಹೇಳಿ, ಇಂಪ್ರೂವ್ ಆಗುತ್ತೆ ಬಾಡಿ ಸ್ವಲ್ಪ. ಸೊ ನಾನು ಸ್ವಲ್ಪ ಇವಾಗ ಫ್ರೆಶ್ ಆಗಿಬಿಟ್ಟು ಬಟ್ಟೆ ಎಲ್ಲ ನಾವು ಒಗ್ದಾಕಿರೋದು ಹಾಗೆ ಇತ್ತು, ಎಲ್ಲ ಮಡಚಿ ಇಡ್ತಾಯಿದ್ದೆ. ಮಕ್ಕಳೆಲ್ಲ ಅದನ್ನೆಲ್ಲ ಮುಟ್ಟಕ್ಕೆ ಹೋಗಲ್ಲ. ನಾನು ಸ್ವಲ್ಪ ಇಲ್ಲಿ ಏನೇ ಹುಷಾರಿಲ್ಲ ಆದ್ರೂ ಸ್ವಲ್ಪ ಅಡುಗೆ ಮಾಡಿಕೊಡು ಅಂತ ಕುತ್ಕೊತಾರೆ. ಸೊ ಅದರಿಂದ ಅಡುಗೆ ಮಾಡೋಣ. ಮೀನು ತೊಗೊಂಡು ಬಂದಿದ್ದರು, ಅದೇನು ಮೀನು ಅಂತ ಗೊತ್ತಿಲ್ಲ. ಸೊ ಮೀನು ತೊಗೊಂಡು ಬಂದಿದ್ದೆ. ಆ ಮೀನಿಗೆ ಮಸಾಲ ಹಾಕ್ಕೊಡ್ಬೇಕು. ಇವಾಗ ಎಲ್ಲ ರೆಡಿ ಮಾಡಿಕೊಟ್ಟು ಹೋಗೋಣ ಅಂದ್ಕೊಂಡು ರೆಡಿ ಮಾಡ್ತಾಯಿದ್ದೆ. ನಮ್ಮ ಮನೆಯವ್ರ ಪಾಪ ಸಾಕಾಗಿದೆ ಅವರಿಗೂ. ಹೇರ್ ಕಲರ್ ಮಾಡ್ಕೊತ ಕುತ್ಕೊಂಡಿದ್ದಾರೆ. ಅವರಿಗೆ ಡ್ಯೂಟಿ ಇತ್ತು. ಸ್ವೀಟಿ ನೋಡಿ ಅವ್ರು ಇದ್ದುಬಿಟ್ರೆ ಸಾಕು, ಅವಳಿಗೆ ಏನೂ ಬೇಡ.